ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆ ನರಕದಲ್ಲಿ ನನ್ನ ತಂಗಿ ಹೇಗಿದ್ದಾಳೋ ಏನೋ. ಇದಕ್ಕೆಲ್ಲ ಕಾರಣ ನಾನು ಪಾಪಿ ಕಣೆ. ಸಮಾಧಾನ ಮಾಡ್ಕೊಳ್ಳಯ್ಯ. ಸಮಯ ಸಂದರ್ಭ ಏನೇನೋ ಮಾಡಿಸ್ಬಿಡುತ್ತೆ. ಆದ್ರೆ ಇದ್ಯಾವುದು ನೀನ್ ಲೆಕ್ಕಾಚಾರ ಹಾಕಿದಲ್ಲ. ಅವರು ಮೋಸ ಮಾಡಿದ್ದು, ಅನುಭವಿಸ್ತಿರೋರು ನಾವು. ಅಜ್ಜಿ, ತಾತನ ಪರಿಸ್ಥಿತಿ ನೋಡಿ ಅವ್ರಿಗೆ ಹೇಗೆ ಸಮಾಧಾನ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗಲಿಲ್ಲ. ದಾರಿ ಉದ್ದಕ್ಕೂ ಇವರು ಮೌನವಾಗಿ ಇದ್ರು. ಆದರೆ ನನ್ನ ಭುಜದ ಮೇಲೆ ಇವರ ನೊಂದ ಕಣ್ಣೀರಿನ ಬಿಸಿ ತಾಕ್ತಾನೆ ಇತ್ತು. ಆಗ್ಲಿಲ್ಲ ಅಜ್ಜಿ, ಇವ್ರಿಗೆ ಸಮಾಧಾನ ಹೇಳೋಕ್ಕಾಗಲಿಲ್ಲ. ಈ ಮಟ್ಟಕ್ಕೆ ಇವರು ನೊಂದ್ಕೋತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವನ್ಗೆ ಅವನ್ ತಂಗಿನೇ ಸರ್ವಸ್ವ ಕಣಪ್ಪ. ಇವನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಅವಳು ಇವನಿಗೆ ಬರೀ ತಂಗಿ ಆಗಿರ್ಲಿಲ್ಲ, ಎರಡನೇ ತಾಯಿಯಾಗಿದ್ಲು. ನಿಜವಾಗ್ಲೂ ಇಂಥ ಅಣ್ಣನ್ ಪಡೆಯೋದಕ್ಕೆ ಸುಮತಿ ಪುಣ್ಯ ಮಾಡಿದ್ಲು ಕಣಪ್ಪ. ನಾನು ಒಬ್ಳು ತಂಗಿನೇ. ನಾನೇನ್ ಪಾಪ ಮಾಡಿದ್ನೋ ನನಗ್ ಗೊತ್ತಿಲ್ಲ. ಒಬ್ಬ ರಾಕ್ಷಸನಿಗೆ ತಂಗಿಯಾಗಿ ಹುಟ್ಬಿಟ್ಟೆ.